Hello aspirants, welcome to India for IAS. This is Manjunath Mudod. Topic of this video is Mahadayi River. ಸೊ ಈ ವಿಡಿಯೋದಲ್ಲಿ ನಾವು ಮಹದಾಯಿ ರಿವರ್ ಏನಕ್ಕೆ ನ್ಯೂಸಲ್ಲಿ ಇತ್ತು, ಸೊ ಏನದು ಡಿಸ್ಪ್ಯೂಟು, ಜೊತೆಗೆ ಈ ಮಹದಾಯಿ ರಿವರ್ ಟ್ರಿಬ್ಯೂಟರೀಸ್ ಏನು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ರೀಸೆಂಟ್ಲಿ ಮಹದಾಯಿ ರಿವರ್ ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ದಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ ಕರ್ನಾಟಕ, ಗೋವಾ ಆ್ಯಂಡ್ ಮಹಾರಾಷ್ಟ್ರ, ಎಸ್ಪೆಷಲಿ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್. ಕರ್ನಾಟಕದ ಕಳಸಾ ಬಂಡೂರಿ ನಾಲಾ ಪ್ರಾಜೆಕ್ಟ್ ಏನಿರುತ್ತೆ ಅದಕ್ಕೋಸ್ಕರ ಗೋವಾ ಏನಾಗಿದೆ ಖ್ಯಾತಿ ತೆಗೆದಿದೆ. ಸೊ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಿದೆ. ಸೊ ಈ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟು 3 ಸ್ಟೇಟ್ ನಡುವೆ ಇರುತ್ತೆ, ಕರ್ನಾಟಕ, ಗೋವಾ ಆ್ಯಂಡ್ ಮಹಾರಾಷ್ಟ್ರ. ಸೊ ಎಷ್ಟೋ ಜನ ಏನು ಅಂದ್ಕೊಂಡಿರ್ತಾರೆ, ನ್ಯೂಸ್ ಪೇಪರ್ ಓದಿ ಬರೀ ಕರ್ನಾಟಕ, ಗೋವಾ ಅಂತ ಅಂದ್ಕೊಂಡಿರ್ತಾರೆ. ಏನಕ್ಕಂದರೆ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಇರೋದು ಕರ್ನಾಟಕದಲ್ಲಿ, ಖ್ಯಾತೆ ತೆಗೆದಿರೋದು ಗೋವಾ. ಸೊ ಇಲ್ಲಿ ಮಹಾರಾಷ್ಟ್ರ ಏನಕ್ಕೆ ಬಂತು ಮಧ್ಯದಲ್ಲಿ, ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕಳಸಾ ಬಂಡೂರಿ ಇದೇನು ಮಹದಾಯಿ ರಿವರ್ ಇದೆ, ಸೊ ಅದು ಮಹಾರಾಷ್ಟ್ರದ ಮುಖಾಂತರ ಹಾದು ಹೋಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಇದು ಹಾದು ಹೋಗೋದ್ರಿಂದ ಏನಾಗುತ್ತೆ, ಈ ಡಿಸ್ಪ್ಯೂಟಲ್ಲಿ ಮಹಾರಾಷ್ಟ್ರ ಕೂಡ ಒಂದು ಪಾರ್ಟಿ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಆಫ್ ದಿ ಕಳಸಾ ಬಂಡೂರಿ ರಿವರ್. ಸೊ ಯಾವ ರೀತಿ ಇದು ಕರ್ನಾಟಕದಲ್ಲಿ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂದರೆ ಬೆಳಗಾವಿಯಲ್ಲಿ ಒರಿಜಿನೇಟ್ ಆಗುತ್ತೆ. ಬೆಳಗಾವಿನಲ್ಲಿ ಒರಿಜಿನೇಟ್ ಆಗಿ ಫ್ಲೋ ಆಗ್ತಾ ಮಹಾರಾಷ್ಟ್ರದಲ್ಲಿ ಫ್ಲೋ ಆಗುತ್ತೆ ಒಂದು ಫ್ಯೂ ಕಿಲೋಮೀಟರ್ಸು. ದೆನ್ ಗೋವಾ ಎಂಟರ್ ಆಗುತ್ತೆ. ಸೊ ಗೋವಾ ಎಂಟರ್ ಆದಮೇಲೆ ಏನು ಮಾಡುತ್ತೆ, ಅರೇಬಿಯನ್ ಸೀನ ರೀಚ್ ಆಗುತ್ತೆ. ಅರೇಬಿಯನ್ ಸೀನಲ್ಲಿ ಇದು ಏನು ಮಾಡುತ್ತೆ, ಡೆಲ್ಟಾ ಫಾರ್ಮೇಷನ್ ಮಾಡುತ್ತಾ ಅಥವಾ ಈಸ್ಟುವರಿನ? ಸೊ ಕಮೆಂಟ್ ಮಾಡಿ. So this Mahadayi river, it originates in Bhimgad Wildlife Sanctuary in Belgavi. ಸೊ ಬೆಳಗಾವಿನಲ್ಲಿ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಅಲ್ಲಿ ಒರಿಜಿನೇಟ್ ಆಗುತ್ತೆ. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಟ್ ಒರಿಜಿನೇಟ್ಸ್ ಇನ್ ಬೆಳಗಾವಿ. ಸೊ ದಿಸ್ ಈಸ್ ಇನ್ ವೆಸ್ಟರ್ನ್ ಘಾಟ್ಸ್, ಏನು ಪಶ್ಚಿಮ ಘಟ್ಟ ಅಂತ ಕರಿತೀವಿ. ಸೊ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸಲ್ಲಿ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅಲ್ಲಿ ಮಹದಾಯಿ ರಿವರ್ ಒರಿಜಿನೇಟ್ ಆಗುತ್ತೆ. ಅಲ್ಲಿಂದ ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್, ಕರ್ನಾಟಕದಲ್ಲಿ 35 ಕಿಲೋಮೀಟರ್ ಇದೇನು ಮಾಡುತ್ತೆ, ಫ್ಲೋ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್ ಫ್ಲೋ ಆಗುತ್ತೆ. ಆ್ಯಂಡ್ ರಿಮೈನಿಂಗ್ 45 ಕಿಲೋಮೀಟರ್ಸ್ ಏನು ಮಾಡುತ್ತೆ, ಗೋವಾದಲ್ಲಿ ಹರಿಯುತ್ತೆ. ಸೊ ಈ ರೀತಿ ರಿವರ್ ಫ್ಲೋ ಇದೆ. ಸೊ ದಿಸ್ ಈಸ್ ಇನ್ ಕರ್ನಾಟಕ. ಸೊ ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ದಿಸ್ ಈಸ್ ಗೋವಾ, ರೈಟ್. ಸೊ ಇದೇನು ಮಾಡುತ್ತೆ, ಅರೇಬಿಯನ್ ಸಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಅರೇಬಿಯನ್ ಸೀನಲ್ಲಿ ಏನಾಗುತ್ತೆ, ಅರೇಬಿಯನ್ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಸೊ ಇನ್ನು ಈ ಮಹದಾಯಿ ರಿವರ್ ಟ್ರಿಬ್ಯೂಟರೀಸ್ ಯಾವುದು ಅಂತ ನಾವು ನೋಡೋದಾದರೆ, ಸೊ ಮಹದಾಯಿ ರಿವರ್ ಟ್ರಿಬ್ಯೂಟರೀಸ್ ಕಳಸಾ ಇದೆ, ಬಂಡೂರಿ ಇದೆ. ದೀಸ್ ಆರ್ ಟ್ರಿಬ್ಯೂಟರೀಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೂದ್ ಸಾಗರ್ ಅಂತ ಇದೆ, ದೂದ್ ಸಾಗರ್ ಫಾಲ್ಸ್ ನೋಡಿದ್ದೀರಲ್ವಾ ಎಲ್ಲರೂ, ದೂದ್ ಸಾಗರ್. ಆ್ಯಂಡ್ ವಲ್ವಂತಿ ಅಂತ ಇದೆ ಟ್ರಿಬ್ಯೂಟರಿ. ದೆನ್ ವಿ ಹ್ಯಾವ್ ಉದ್ನಾಯಿ ಅಂತ ಇದೆ. ಸೊ ದೀಸ್ ಆರ್ ದಿ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ಮಹದಾಯಿ ರಿವರ್. ಏನಿದು ಕಳಸಾ ಬಂಡೂರಿ ವಾಟರ್ ಡಿಸ್ಪ್ಯೂಟ್, ಅದನ್ನು ಇವಾಗ ಸ್ಟಡಿ ಮಾಡೋಣ. ಸೊ ಕರ್ನಾಟಕ ಇಟ್ ಸೀಕ್ಸ್ ಡೈವರ್ಷನ್ ಆಫ್ ವಾಟರ್ ಫ್ರಮ್ ಕಳಸಾ ಆ್ಯಂಡ್ ಬಂಡೂರಿ ಟ್ರಿಬ್ಯೂಟರಿ. ಕಳಸಾ ಆ್ಯಂಡ್ ಬಂಡೂರಿ ಟ್ರಿಬ್ಯೂಟರಿ. ಸೊ ಕಳಸಾ ಬಂಡೂರಿ ಟ್ರಿಬ್ಯೂಟರೀಸ್ ಆಫ್ ಯಾವ ರಿವರು, ಮಹದಾಯಿ ರಿವರ್. ಸೊ ದೇ ಆರ್ ದಿ ಟ್ರಿಬ್ಯೂಟರೀಸ್ ಆಫ್ ಮಹದಾಯಿ ರಿವರ್ ಟ್ರಿಬ್ಯೂಟರಿ ಆಗಿರ್ತಕ್ಕಂಥ ಕಳಸಾ ಮತ್ತು ಬಂಡೂರಿ ವಾಟರನ್ನು ಡೈವರ್ಟ್ ಮಾಡೋದು, ಎಲ್ಲಿ ಡೈವರ್ಟ್ ಮಾಡೋದು, ಟುವರ್ಡ್ಸ್ ಮಲಪ್ರಭಾ ಬೇಸಿನ್. ಸೊ ಮಲಪ್ರಭಾ ಬೇಸಿನ್ ಏನಿದೆ ಅಲ್ಲಿಗೆ ಡೈವರ್ಟ್ ಮಾಡೋದು. ಏನಕ್ಕೆ ಡೈವರ್ಟ್ ಮಾಡ್ತಿದ್ದೀವಿ, ಟು ಅಡ್ರೆಸ್ ದಿ ಡ್ರಿಂಕಿಂಗ್ ವಾಟರ್ ನೀಡ್ಸ್ ಆಫ್ ವಾಟರ್ ಸ್ಟ್ರೆಸ್ಡ್ ನಾರ್ದರ್ನ್ ಕರ್ನಾಟಕ, ಎಸ್ಪೆಷಲಿ ಹುಬ್ಬಳ್ಳಿ, ಧಾರವಾಡ, ಗದಗ್ ಆ್ಯಂಡ್ ಸೊ ದೇರ್ ಇಸ್ ಒನ್ ಮೋರ್ ಡಿಸ್ಟ್ರಿಕ್ಟ್ ದಟ್ ಈಸ್ ಬೆಳಗಾವಿ. ಸೊ ಮೇಜರ್ ಡಿಸ್ಟ್ರಿಕ್ಸ್ ಏನಂತ ನೋಡ್ಬಿಡೋಣ, ಸಿಟಿನ ನೋಡೋ ಬದಲಿ. ಬೆಳಗಾವಿ ಡಿಸ್ಟ್ರಿಕ್ಕು, ಧಾರವಾಡ, ಬಾಗಲಕೋಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಗದಗ್. ಸೊ ಈ 4 ಡಿಸ್ಟ್ರಿಕ್ಕಿಗೆ ಏನು ಮಾಡುತ್ತೆ, ವಾಟರ್ ಸಪ್ಲೈ ಫಾರ್ ಡ್ರಿಂಕಿಂಗ್ ಪರ್ಪಸ್ ಸಪ್ಲೈ ಮಾಡೋದು ಈ ರಿವರ್ ವಾಟರ್ ಡೈವರ್ಷನ್ ಉದ್ದೇಶ, ದಟ್ ಈಸ್ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಉದ್ದೇಶ. ಸೊ ಇದಕ್ಕೆ ಏನು ಮಾಡ್ತಿದೆ, ಗೋವಾ ಈ ಡೈವರ್ಷನ್ ಪ್ರಾಜೆಕ್ಟ್ನ ಅಪೋಸ್ ಮಾಡ್ತಿದೆ. ಏನಕ್ಕಂತಂದರೆ ವಾಟರ್ನ ನೀವು ಈ ರೀತಿ ಡೈವರ್ಟ್ ಮಾಡಿದ್ರೆ, ಸೊ ಮಲಪ್ರಭಾ ಇದೇನು ಮಹದಾಯಿ ರಿವರ್ ಬೇಸಿನ್ ಏನಿದೆ ಅದರಲ್ಲಿ ನೀರಿನ ಹರಿವಿಕೆ ಕಡಿಮೆ ಆಗುತ್ತೆ.
ನೀರಿನ ಹರಿವಿಕೆ ಕಡಿಮೆ ಆದರೆ ಅಲ್ಲಿರ್ತಕ್ಕಂಥ ಎಕೋಲಜಿ, ಬಯೋಡೈವರ್ಸಿಟಿ ಏನು ಪರಿಸರ ಇದೆ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿ ಅಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಓವರ್ ದ ಪೀರಿಯಡ್ ನಶಿಸಿ ಹೋಗೋ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮಹದಾಯಿ ರಿವರ್. ಏನಕ್ಕೆ ನ್ಯೂಸಲ್ಲಿತ್ತು, ಡಿಸ್ಪ್ಯೂಟ್ ಏನು, ಟ್ರಿಬ್ಯೂಟರೀಸ್ ಯಾವುದಿದೆ, ಸೊ ಯಾವೆಲ್ಲ ಈ ಮಹದಾಯಿ ರಿವರ್ ಟ್ರಿಬ್ಯೂಟರಿ ವಾಟರ್ ಡಿಸ್ಪ್ಯೂಟಲ್ಲಿ ಯಾವೆಲ್ಲ ಸ್ಟೇಟ್ಸ್ ಪಾರ್ಟಿ ಇದೆ. ಸೊ ಮಹದಾಯಿ ರಿವರ್ ಏನು ಮಾಡುತ್ತೆ ಅಂತಂದರೆ ಇಟ್ ಫಾರ್ಮ್ಸ್ ದಿ ಈಸ್ಟ್ಯೂರಿ ವೆನ್ ಜಾಯ್ನಿಂಗ್ ಅರೇಬಿಯನ್ ಸಿ, ಇಟ್ ಫಾರ್ಮ್ಸ್ ಈಸ್ಟ್ಯೂರಿ. ದಿಸ್ ಈಸ್ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಈಸ್ಟರ್ನ್ ರಿವರ್ಸ್ ಲೈಕ್ ಗಂಗಾ ರಿವರ್ ಇರ್ಬೋದು, ಮಹಾನದಿ ಇರ್ಬೋದು, ಸೊ ಈ ರಿವರ್ ಏನು ಮಾಡುತ್ತೆ, ಡೆಲ್ಟಾ ಫಾರ್ಮ್ ಮಾಡುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು ಡೆಲ್ಟಾನ ಫಾರ್ಮೇಷನ್ ಮಾಡುತ್ತೆ, ದೇ ಫಾರ್ಮ್ ಡೆಲ್ಟಾ. ಪಶ್ಚಿಮಕ್ಕೆ ಹರಿಯತಕ್ಕಂಥ ನದಿಗಳೇನು ಮಾಡುತ್ತೆ, ಈಸ್ಟ್ಯೂರಿ ಫಾರ್ಮೇಷನ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್. ಸೊ ಇದು ನಿಮ್ಗೆ ಗೊತ್ತಿದ್ದರೆ ಕ್ವಶನ್ನ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಟಾಪಿಕ್ ಮೇಲೆ ಇದೊಂದು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದ್ದೀವಿ. ಸೊ 3 ಸ್ಟೇಟ್ಮೆಂಟ್ ಇದೆ, 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. Detailed answer and explanation is available in the PDF handout which you can download by joining our Telegram channel. Thank you for watching. See you in the next video. Till then, happy learning.